AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ KPCC ಅಧ್ಯಕ್ಷರು ಎಲ್ಲರೂ ಹೇಳಿದರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳಿದ. ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ ಮೇಲೆ ನಾವೆಲ್ಲರೂ ಅವ್ರು ಹೇಳಿದಂಗೆ ಕೇಳೋಂಥವ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳೋಂತ ಕೇಳೋಂಥವ್ರು. ನಾವು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ. ಸಹಿ ಸಂಗ್ರಹ ಆಗ್ತದೆ ಅಂತ ಏನು ಬೆಳವಣಿಗೆ ಇಲ್ಲ. ಮಾಧ್ಯಮದೊಳಗೆ ಸಹಿ ಸಂಗ್ರಹ ಆಗತ್ತೇವೆ. ಯಾವುದು ಸಹಿ ಸಂಗ್ರಹ ಆಗಲಿ ಮತ್ತೊಂದಾಗಲಿ 100 ಕೋಟಿ ಎಲ್ಲ ಮಾತಾವು ಎಲ್ಲ ಸುಳ್ಳು. BJP ಸೃಷ್ಟಿ ಮಾಡೋದು ಅಂತ ಕೆಲಸ ಇದೆ. ಸಹಿ ಸಂಗ್ರಹ ಇರ್ಬೋದು, 50 ಕೋಟಿ ಇರೋದು. ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಹೇಳ್ತೀನಿ, ಏನು ಕಾಂಗ್ರೆಸ್ನವರು ಬೇಕಾಗಿಲ್ಲ, ನಾವು ಅವ್ರಿಗೆ ಬರ್ತೀವಂತ ಕಾಲ್ ತಿಕ್ಕಳಕತ್ತಿಲ್ಲ. ಅವ್ರು ಯಾಕೆ ಬರಕ್ಕೆ ನಾವು ಕರ್ಕೊಳಲ್ಲ ಅಂತ ನಾವು ಅಂತ ಹೋಗ್ತೀವಂತ ಕಾಲ್ ತಿಕ್ಕಳಕತ್ತೀವನು. ಈ BJP ಅವರಿಗೆ ಹಸ್ತು ಕುಂತಾರವರು. ಅವ್ರ ಬಗ್ಗೆ ಹೇಳಿಕೆಯನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ನಾವು ಯಾರ ಹತ್ರ ಹೋಗೋಂಥ ಪ್ರಶ್ನೆ ಇಲ್ಲ. ನಮ್ಮ ವ್ಯವಸ್ಥೆ ಒಳಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡು, ನಮ್ಮ AICC ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು, KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ, ಭಾಳ ಸಮರ್ಥರಿದ್ದಾರೆ. ಅದನ್ನು ನಮ್ಮದ್ರ ಸಣ್ಣ ಪುಟ್ಟ ಯಾವಾಗ ಇವ್ರು ಏನಂತಾರಂದರೆ ತಮ್ಮ ಅವಧಿಯೊಳಗೆ ಏನಾಗೈತೆ ಅನ್ನೋದು ಮರ್ತು ಬಿಟ್ಟಾರ BJP ಅವರು. ಹಿಂದಿನ ಸರ್ಕಾರದಾಗ ಏನೇನಾಗೈತೆ, ಎಷ್ಟು ಸಮಸ್ಯೆ ಮಾಡ್ಕೊಂಡಾರ, ಎಷ್ಟೆಷ್ಟು ಶಾಸಕರು ಎಲ್ಲೆಲ್ಲಿ ಓಡೋಗಿ ನಿಂತಾರ, ಅದ್ರ ಬಗ್ಗೆ ಮಾತಾಡಂತೇಳು. ಸುಮ್ಮನೆ ತಮ್ಮ ತಟ್ಟಿ ಒಳಗೆ ಕತ್ತಿ ಸತ್ತ ಬಿದ್ದೈತೆ, ಅದನ್ನು ನೋಡವಲ್ರಿ. ನೊಣದ ಬಗ್ಗೆ ಮಾತಾಡಕತ್ತಾರ BJP ಅವರು. ಅಮಿತ್ ಶಾ ಸಂಪರ್ಕದಲ್ಲಿದ್ದಾರೆ DK ಶಿವಕುಮಾರ್. ಯಾರು ನೋಡ್ರಿ, ಯಾರು ಏನು ಅವಶ್ಯಕತೆ ನಮಗೆ BJP ಅವಶ್ಯಕತೆ ನಮಗಿಲ್ಲ. ನಮ್ಮ ಪಕ್ಷ ಸಣ್ಣ ಪುಟ್ಟ ಹೇಳವು ಕೇಳವು ಮಾಡ್ತಿರ್ತಾರೆ. ಅಂಥದಕ್ಕೆ ನಮ್ಮ ಮಕ್ಕಳೇ ಏನು ಇವ್ರಿಗಿಂತ 100 ಪಟ್ಟು ಸಮಸ್ಯೆ, ನಮ್ಗಿಂತ 100 ಪಟ್ಟು ಸಮಸ್ಯೆಗಳು BJP ಗೌರ್ಮೆಂಟ್ನಾಗ ಆದಂಥ ಉದಾಹರಣೆಗಳು ಅದಾವೆ. ನಮ್ದೇನು ಅಂಥ ಸಮಸ್ಯೆ ಏನಲ್ಲ. ಸುಖಾಂತಿ ಆಗುತ್ತೆ ಸರ್. ಎಷ್ಟು ದಿವಸ ಇಡ್ತು ಸರ್? ಹೈಕಮಾಂಡ್ ಕರೆದು ಮಾತಾಡ್ತೀನಿ ಅಂತ ಹೇಳ್ಯಾರ. ನಾಳೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಸ್ಟೇಟ್ಮೆಂಟ್ ನಾನು ನೋಡಿದೆ. ಹೈಕಮಾಂಡ್ ಏನು ಹೇಳುತ್ತೆ ನಾನು ಕೇಳ್ತೀನಿ ಅಂತ ಇಷ್ಟು ಭಾಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಬರ್ತೀನಿ. ಸರ್, ನಮ್ಮ ಜಿಲ್ಲೆಗೆ 3 CM ಮಿನಿಸ್ಟರ್ ಆಗ್ತಾರೆ ಅಂತ ಹೇಳ್ತಾರೆ ಸರ್. 3 ಆಗಲಿ, ಇನ್ನೂ ಒಂದು ಹೆಚ್ಚಿಗಾಗಲಿ. ವಿಟ್ನಾಡು, ರಾಯರೆಡ್ಡಿ ಸರ್ ಸಂತೋಷ, ಭಾಳ ಖುಷಿ ಪಡ್ತೀವಿ. ಯಾಕೆ ನಮ್ಮ 3 ಆದ್ರೆ ನಮ್ಮ ಜಿಲ್ಲೆಗೆ ಇನ್ನೂ ಒಳ್ಳೇದಲ್ಲ. ಮುಖ್ಯಮಂತ್ರಿ ಅವರು ಬಿಟ್ಟು ಕೊಡ್ತಾರಲ್ಲ CM DK ಶಿವಕುಮಾರ್. ನಾನು ಹೇಳಕತ್ತಿದ್ದನ್ನು ಪೂರ ಕೇಳ್ರಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ.